ಸಿನಿಮಾ ಹೀರೋಯಿಸಮ್ ವಿಜೃಂಭಣೆ ಅದು ಎಲ್ಲರಿಗೂ ಬೇಕಾಗಿರೋದು ಅದು ಆ್ಯಕ್ಚುಲಿ. ಅದನ್ನೇ ನೀವು ಖುಷಿ ಪಡ್ತೀರಾ. ಬಟ್ ಒಬ್ಬ ನಿರ್ದೇಶಕನಾಗಿ ನಾನೇನು ಖುಷಿ ಪಡ್ತೀನಿ ಅಂದರೆ ಥಿಯೇಟ್ರಲ್ಲಿರೋ ಆಡಿಯನ್ಸ್ ಹೀರೋಗಳ ಥರ ವಿಜೃಂಭಿಸ್ಬೇಕು, ಅದು ನನಗೆ ಆಸೆ. ಅದಕ್ಕೋಸ್ಕರ ನನ್ನ ಸಿನಿಮಾ ಎಲ್ಲ ಈ ಥರ ಪ್ರಯತ್ನ ಇರುತ್ತೆ. ನನಗೆ ನನ್ನ ಆಡಿಯನ್ಸೇ ಸೂಪರ್ ಸ್ಟಾರ್ಗಳು. ನನಗೆ ಅವರು ವಿಚಾರಗಳು, ಅವ್ರು ಏನು ಕಲಿತಾರೆ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಅದು ನನಗೆ ಭಾಳ ಮುಖ್ಯ. ಯಾಕೆ ನಿರ್ದೇಶಕನಾಗಿ ನನಗೊಂದು ಆಸೆ ಅದು. ಸೊ ಆ ಒಂದು ಪ್ರಯತ್ನ ಇದು. ಈ ಥರ ಒಂದು ಮೆಟಫರಿಕ್ ಸಿನಿಮಾ ಅಂತಲೇ ಹೇಳಬೇಕಿದು. ಯಾಕಂದರೆ ಪ್ರತಿನಿತ್ಯ ನೀವು ಒಂದ್ಸತಿ ನೋಡಿದಾಗ ಒಂದೇನೋ ಕಾಣಿಸುತ್ತೆ ನಿಮಗೆ, ಅದ್ರ ಹುಡುಕಿದಾಗ ಇನ್ನೊಂದು ಕಾಣಿಸುತ್ತೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತೊಂದು ಕಾಣಿಸುತ್ತೆ. ಆ ಥರ ಒಂದು ಪ್ರಯತ್ನ ಈ ಪಿಕ್ಚರು. ಈ ಚಿತ್ರ ಏನಂದರೆ ಒಂದೊಂದು ವಿಷಯನ ಒಬ್ಬ ಆರ್ಟಿಸ್ಟ್ ಒಂದು ವೇಷ ಹಾಕಿದಾನಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಲ್ಲೊಬ್ಬ ಕ್ಯಾರೆಕ್ಟ್ರು ಸ್ವಲ್ಪ ಹೈಟ್ ಇದ್ದಾನೆ ಅಂದ್ರೆ ಅರ್ಥ ಇರುತ್ತೆ, ಕುಳ್ಳಗಿದಾರೆ ಒಂದು ಅರ್ಥ ಇರುತ್ತೆ, ದಪ್ಪಗಿದಾರೆ ಒಂದು ಅರ್ಥ ಇರುತ್ತೆ, ಒಂದೇನೋ ಲೊಕೇಶನ್ ಒಂದು ಬೇರೆ ಥರ ಇರುತ್ತೆ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಆ ಅರ್ಥ ನೀವೆಲ್ಲ ಅದ್ಭುತವಾಗಿ ಮಾಡ್ಕೊತೀರ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡೆ ನಾನು ಈ ಪಿಕ್ಚರ್ ಮಾಡಿದ್ದೀನಿ. ಯಾಕಂದರೆ ಅದು ನೀವು ಯಾವತ್ತೋ ಪ್ರೂವ್ ಮಾಡಿಬಿಟ್ಟಿದ್ದೀರ. ಬುದ್ಧಿವಂತರು ಆಡಿಯನ್ಸ್ ಯಾವತ್ತೂ ಬುದ್ಧಿವಂತರು ಅಂತ ಪ್ರತಿಯೊತ್ತಿ ಸಿನಿಮಾದವ್ರಿಗೆ ಹೇಳ್ತಾನೆ ಇದ್ರು ಕೂಡ ಸಿನಿಮಾದವ್ರು ಏನಂದರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಜನಕ್ಕೆ ಇದೇ ಬೇಕೇನೋ, ಜನಕ್ಕೆ ರೆಗ್ಯುಲರೇ ಕೊಡಬೇಕು ಅನ್ಕೊತಾ ಇರ್ತೀವಿ ನಾವು. ಬಟ್ ನಾನು ನಿರ್ದೇಶಕನ ಕ್ಯಾಪ್ ಹಾಕ್ಕೊತಿದ್ದಂಗೆ ನನಗನ್ಸೋದು ಹ್ಯಾಟ್ಸ್ ಆಫ್, ಅವರಿದ್ದಾರೆ ಬಿಡು, ಏನು ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು, ಒಳಗಡೆ ಒಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಆ ಥರ ಒಂದು ಪ್ರಯತ್ನ ಈ ಚಿತ್ರ. ನೀವು ನೋಡಿರ್ತೀರ ಟೀಸರ್ನ, ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ವಾರ್ನರ್ನ. ಇನ್ನೇನಿದ್ರು ನೀವು ಕೇಳಬೇಕು. ಈಗ ಏನು ಅದೇ ಥರದ ಒಂದು ಇದೆ ಒಂದು ಅಂದರೆ ಈಗ ಇದು ಯಾವ ಥರ ಅಂತ ಹೌದು ನೋಡಿ, ಅದೇ ಹೇಳಿದ್ದು. ಅವಾಗ ಬರೀ ಪೋಸ್ಟರ್ ಬಿಡೋ ಅಷ್ಟೇ ನಮ್ಗಿದಿತ್ತು. ಅವಾಗ ಯೂಟ್ಯೂಬ್ಗಳಿರಲಿಲ್ಲ, ಇದಿಲ್ಲ, ವಿಷುವಲಿ ಏನು ಹೇಳೋಕ್ಕಿರಲಿಲ್ಲ, ಬರೀ ಥಿಯೇಟ್ರಲ್ಲೇ ಹೇಳೋ ಅಂತ ಇದ್ದಿತ್ತು. ಈಗ ವಿಷುವಲಿ ಗ್ಲಿಮ್ಸ್ ಕೊಡೋ ಅಂಥ ಟೀಸರು, ಟ್ರೈಲರ್ ಈ ಥರ ಎಲ್ಲ ಬರ್ತಾ ಇದ್ದಾವೆ. ಸೊ ಅದರಲ್ಲಿ ನನಗೇನೆಂದರೆ ಈ ರೆಗ್ಯುಲರ್ ಟೀಸರ್ ಟ್ರೈಲರ್ ಥರ ಇರಬಾರ್ದು ಈ ಚಿತ್ರ. ಯಾಕಂದರೆ ಯಾವಾಗಲೂ ನೀವೆಲ್ಲ ಬಯಸ್ತೀರ ಏನೋ ಒಂದು ವಿಭಿನ್ನವಾಗಿರುತ್ತೆ ಅಂತ. ನಾನು ಮತ್ತು ಅದನ್ನೇ ಫಾಲೋ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಬೇರೆ ಥರ ಮಾಡೋಣ ಅಂತಲೇ ಒಂದು ವಾರ್ನರ್ ಅಂತ ಬಿಟ್ಟಿದ್ದು ಅದನ್ನು. ಯಾಕಂದರೆ ರೆಗ್ಯುಲರ್ ಇದಿರ್ತೇನೋ ಟೀಸರು ಟ್ರೈಲರ್ ಥರ, ಅಲ್ಲೊಂದು ಆ್ಯಕ್ಷನು, ಇಲ್ಲೊಂದು ಬಿಲ್ಡಪ್ಪು, ಅಲ್ಲೊಂದು ಕಾಲು ಡಸ್ಟು, ಏನೋ ಒಂದು ಡೈಲಾಗು, ಒಂದೇನೋ ಇಮಿಡಿಯೇಟ್ ಒಂದು ಸಾಂಗ್, ಆ ಥರದ್ದು ಮಿಕ್ಸ್ಚರ್ ಇರಲ್ಲ ಇದರಲ್ಲಿ. ಸೊ ಇದೊಂದು ಸಣ್ಣದೊಂದು ಸೀಕ್ವೆನ್ಸ್ ಥರ ಇರುತ್ತೆ, ಅದರಲ್ಲಿ ಏನೇನೋ ವಿಷಯಗಳು ಹೇಳುತ್ತೆ, ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ. ಆ ಥರ ಒಂದು ಪ್ರಯತ್ನ ಮಾಡಿದ್ದಷ್ಟೇ ಇದು ವಾರ್ನರಲ್ಲ. ನನ್ನ ಪ್ರಕಾರ UI ಅಷ್ಟೇ. ನಿಮ್ಮ ಪ್ರಕಾರ ಏನೇನೋ ಆಗ್ಬೋದು ಅದು, ಖಂಡಿತ ಅದೇ ಬೇಕಾಗಿರೋದು ನನಗೆ. ಅಲ್ಲ, ಮೂವಿ ನೋಡ್ಮೇಲೆ ನೀವು ಹೇಳೋವರೆಗೂ ನಾನು ಕಾಯ್ತೀನಿ ಅದಕ್ಕೆ. ಅದನ್ನ ನಿಮಗೆ ಎಷ್ಟೋ ಪಿಕ್ಚರ್ಗಳು ಹೇಳೋದೇ ಬೇಡ, ನೀವೇ ಹೇಳ್ಬಿಡ್ತೀರ ಈ ಥರ ಪಿಕ್ಚರ್ ಅಂತ ಅಲ್ವಾ. ಇದು ನಾನು ಹೇಳೋದು ಕಷ್ಟ ನನಗೆ ಯಾವ ಥರ ಪಿಕ್ಚರ್ ಅಂತ. ಅದೇ ಸ್ವಲ್ಪ ಪ್ರಾಬ್ಲಮ್. ಥಿಯೇಟ್ರಿಗೆ ನೀವು ಬರಲಿಲ್ಲ ಅಂದರೆ ಹೇಳಿ, ನಮಗೂ ಲಾಸು ನಿಮಗೂ ಲಾಸು, ಅಷ್ಟು ಮಾತ್ರ ಹೇಳ್ಬೇಡಿ ಈ ಪಿಕ್ಚರ್ ಬಗ್ಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದರೆ ನಿಮಗೂ ಲಾಭ, ನಮಗೂ ಲಾಭ. ಇಲ್ಲ, ಅದೇನಂದರೆ ಯೂಶ್ವಲಿ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕನ್ನಡ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಆ ಕತೆ ಗೀತೆ ಎಲ್ಲ ನೋಡಿ ಇವರೆಲ್ಲ ಇಲ್ಲ ನಿಮ್ಮ ಒಂದು ಇದು ಎಲ್ಲ ಕಡೆನೂ ರೀಚ್ ಆಗಬೇಕು. ಈಗ ಹೆಂಗಿದ್ರು ಆ ಥರ ಆಗಿದೆ, ಇವಾಗ ಬಿಲ್ಡಪ್ ಹಂಗೆ ಆಗಿದೆ. ಏನಂದರೆ ಇವಾಗ ಬ್ಯಾರಿಯರ್ಸ್ ಎಲ್ಲ ಕಟ್ಟಾಗಿದೆ. ಇವಾಗ ಡೈರೆಕ್ಟಾಗಿ ರಿಲೀಸ್ ಮಾಡೋವಂಥ ಅವಕಾಶ ಇದೆ. ಮೊದಲಂಗಿತ್ತು ಅಂದರೆ ನಾವು ಡಬ್ ಮಾಡಿ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಬೇರೆ ಕಡೆ ರೀಮೇಕೋ ಡಬ್ಬಿಂಗೋ ಮಾಡಬೇಕಾಗಿತ್ತು. ಅದೇ ಥರ ಉಪೇಂದ್ರ ಎಲ್ಲ ಡಬ್ಬಾಗಿ ಬೇರೆ ಕಡೆ ಆಗಿ ಇಲ್ಲಿ ರಿಲೀಸ್ ಆದಮೇಲೆ ಅಲ್ಲೆಲ್ಲ ಹಿಟ್ಟಾಯಿತು. ಬಟ್ ಈಗ ಹೆಂಗಿದೆ ಅಂದರೆ ಸೈಮಲ್ಟೇನಿಯಸ್ ಮಾಡೋ ಅವಕಾಶ ಇದೆ. ಅದರಿಂದ ಇವರೇನಂದರೆ ಈ ಕಥೆನ ನಾವು ಹಂಗೆ ಎಲ್ಲರಿಗೂ ರೀಚ್ ಮಾಡಬೇಕು, ಇದು ಎಲ್ಲರಿಗೂ ಬೇಕಾಗಿರೋ ಕಂಟೆಂಟು ಅಂದ್ಬಿಟ್ಟು ಅಟ್ ಎ ಟೈಮ್ ಮಾಡಿದೆ. ಎಲ್ಲ ಲ್ಯಾಂಗ್ವೇಜು ಕೂಡ 5 ಲ್ಯಾಂಗ್ವೇಜ್ ಆಗಿದೆ: ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗಿಂತ ಜಾಸ್ತಿ OTT-ನಲ್ಲೇ ಜಾಸ್ತಿ ಅದರಿಂದ ನಿಮಗೆ ಇಂಡಸ್ಟ್ರಿಗೆ ಅಂದರೆ ಹೊಡೆತ ಬೀಳುತ್ತೆ. ಇಲ್ಲ, ಹಾಗೆ ಹೇಳೋಕ್ಕಾಗಲ್ಲ. ಥಿಯೇಟ್ರಲ್ಲಿ ಬಂದು ನೋಡೋ ಸಿನಿಮಾಗಳಿದೆ ಬೇರೆ.
ಆ ಒಂದು ಕ್ರೌಡಲ್ಲಿ ಆ ಇದರಲ್ಲಿ ನೋಡೋದಕ್ಕೆ ಯಾವತ್ತೂ ಕೂಡ ಸಿನಿಮಾ ಅಂದರೆ ಥಿಯೇಟ್ರ್ ಆ್ಯಕ್ಚುಲಿ. ಆ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ, ಆ ಜನಗಳ ಜೊತೆ ನೋಡೋ ಮಜಾನೇ ಬೇರೆ. ಬಟ್ ಇದೊಂದು ಬೋನಸ್ ಅಂತಲೇ ಹೇಳ್ಬೇಕು, ಪಾಸಿಟಿವ್ ಆಗಿ ನೋಡಬೇಕು ಅಂದರೆ. ಮೊದಲು ಹೆಂಗೆ ಸ್ಯಾಟಲೈಟ್ ಇತ್ತು, ಇವಾಗ ಸ್ಯಾಟಲೈಟ್ ಜೊತೆ OTT ಇದೆ. ಸೊ ಅದೊಂದು ಪ್ಲಸ್ ಅಷ್ಟೇ. ನೀವು ಥಿಯೇಟ್ರ್ ಜೊತೆಲಿ ಇದೊಂದು ಅಡಿಷನಲ್ ಆಗಿ ನೋಡಬೇಕಷ್ಟೇ ಹೊರತು ಅದಕ್ಕೆ ಸಿನಿಮಾ ಯಾವತ್ತು ಥಿಯೇಟ್ರಲ್ಲಿ ಮಾಡ್ರೇ ಸಿನಿಮಾ ಅನ್ನೋದು. ಸೊ ಅದು OTTಲೂ ಬರುತ್ತೆ, ಹಿಂದೆ ಹೆಂಗೆ ಸ್ಯಾಟಲೈಟಲ್ಲಿ ಬರೋದು ಆ ಥರನೇ. ಇಲ್ಲ, ಈಗ ಹಂಗಿದೆ ಪರಿಸ್ಥಿತಿಗಳು ಆಗಿದೆ. ಇವಾಗ ಏನಂದರೆ ಸಿನಿಮಾ ಮೇಕಿಂಗು ಕೂಡ ಟೈಮ್ ತೊಗೊಳುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತೊಗೊಳುತ್ತೆ, ಪ್ರತಿಯೊಂದು ಸ್ಟೇಜು ಟೈಮ್ ತೊಗೊಳುತ್ತೆ ಇವಾಗ. ಯಾಕಂದರೆ ಆ ಥರ ಹೆಂಗಂದರೆ ನಿಮಗೆ ಅಡ್ವಾನ್ಸ್ ಆಗ್ತಾ ಏನಾಗುತ್ತೆ ಅಂದರೆ, ಫಸ್ಟು ಒಂದು ಸಾಂಗ್ನ 2 ದಿನದಲ್ಲಿ ಒಂದು ಪಾರ್ಕಲ್ಲಿ ತೆಗಿಯೋರು ನೀವು ನೋಡ್ತಾ ಇದ್ರಿ. ಇವಾಗ ಪಾರ್ಕಲ್ಲಿ ನೋಡ್ತೀರಾ ನೀವು ಸಾಂಗ್ನ. ಆಮೇಲೆ ಫಾರಿನಲ್ಲಿ ತೆಗಿಯೋಕ್ಕೆ ಶುರು ಮಾಡಿದ್ರು, ಡ್ಯಾನ್ಸರ್ಸ್ ಆಗೋಕ್ಕೆ ಶುರು ಮಾಡಿದ್ರು, ಜಾಸ್ತಿ ಡ್ಯಾನ್ಸರ್ಸ್ ಆಗೋಕ್ಕೆ ಶುರು ಮಾಡಿದ್ರು. ಈ ಥರ ಒಂದು ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ. ಜನ ಹಳೆಯದನ್ನು ಅದೆಲ್ಲ ನೋಡಾಯ್ತಪ್ಪ ಹೊಸದೇನು ಕೊಡ್ತೀರಾ ಅಂತಲೇ ಯಾವಾಗಲೂ ನೀವೆಲ್ಲ ಕಾಯೋದು, ಜನರು ಕಾಯೋದು ಅದಕ್ಕೆ. ಸೊ ಅದೇ ಥರ ಇವಾಗ ಏನಾಗಿದೆ, ಮೇಕಿಂಗ್ ಸ್ಟೈಲ್ ಬೇರೆ ಆಗಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.